ನಮಸ್ಕಾರ ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ಯಶ್ ಅವರ ಹೈಯೆಸ್ಟ್ ಗ್ರೋಸಿಂಗ್ ಸಿನಿಮಾಗಳ ಬಗ್ಗೆ ಮಾತನಾಡಿದ್ವಿ ಮತ್ತು ಇವತ್ತಿನ ಈ ವಿಡಿಯೋದಲ್ಲಿ ಶಿವಣ್ಣ ಅವರ ಹೈಯೆಸ್ಟ್ ಗ್ರೋಸಿಂಗ್ ಸಿನಿಮಾಗಳ ಬಗ್ಗೆ ಮಾತನಾಡುವ ಮುಂಚೆ ಚಾನೆಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋವನ್ನು ಫುಲ್ ನೋಡಿ, ಇಷ್ಟ ಆದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನಂಬರ್ 10 ಬಜರಂಗಿ 2. ಇದರ ಬಜೆಟ್ ಬಂದು 12 ಕೋಟಿ ಮತ್ತು ಇದು ವರ್ಲ್ಡ್ ವೈಡ್ ಅಲ್ಲಿ 14 ಕೋಟಿಯನ್ನು ಗಳಿಸಿತ್ತು. ಇದು ಒಂದು ಎವರೇಜ್ ಸಿನಿಮಾ ಆಗಿ ಹೊರಬಂತು. ನಂಬರ್ 9 ವಜ್ರಕಾಯ. ಇದು ರಿಲೀಸ್ ಆಗಿದ್ದು 2015ರಲ್ಲಿ. ಇದರ ಬಜೆಟ್ ಬಂದು 9 ಕೋಟಿ ಮತ್ತು ಇದು ವರ್ಲ್ಡ್ ವೈಡ್ ಗ್ರೋಸ್ ಕಲೆಕ್ಷನ್ ಅಲ್ಲಿ 17 ಕೋಟಿಯನ್ನು ಗಳಿಸಿತ್ತು ಮತ್ತು ಇದು ಒಂದು ಹಿಟ್ ಸಿನಿಮಾವಾಗಿ ಹೊರಬಂತು. ನಂಬರ್ 8 ವೇದ. ಇದು 2022ರಲ್ಲಿ ರಿಲೀಸ್ ಆದ ಸಿನಿಮಾ. ಇದರ ಬಜೆಟ್ ಬಂದು 8 ಕೋಟಿ ಮತ್ತು ಇದು ವರ್ಲ್ಡ್ ವೈಡ್ ಗ್ರೋಸ್ ಕಲೆಕ್ಷನ್ ಅಲ್ಲಿ 18 ಕೋಟಿಯನ್ನು ಗಳಿಸಿ ಇದು ಒಂದು ಹಿಟ್ ಸಿನಿಮಾವಾಯಿತು. ನಂಬರ್ 7 ಬಜರಂಗಿ. ಇದು ರಿಲೀಸ್ ಆಗಿದ್ದು 2013ರಲ್ಲಿ. ಇದರ ಬಜೆಟ್ ಬಂದು 10 ಕೋಟಿ ಮತ್ತು ಇದು ವರ್ಲ್ಡ್ ವೈಡ್ ಗ್ರೋಸ್ ಕಲೆಕ್ಷನ್ ಅಲ್ಲಿ 23 ಕೋಟಿಯನ್ನು ಗಳಿಸಿ ಬ್ಲಾಕ್ ಬಸ್ಟರ್ ಸಿನಿಮಾವಾಯಿತು. ನಂಬರ್ 6 ಜೋಗಿ. ಇದು ಶಿವಣ್ಣ ಅವರ ಅತ್ಯಂತ ಜನಪ್ರಿಯ ಸಿನಿಮಾಗಳಲ್ಲಿ ಒಂದು ಎಂದರೂ ತಪ್ಪಾಗದು. ಇದು ರಿಲೀಸ್ ಆಗಿದ್ದು 2005ರಲ್ಲಿ. ಇದರ ಬಜೆಟ್ ಬಂದು 4 ಕೋಟಿ ಮತ್ತು ಇದು ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ಅಲ್ಲಿ 27 ಕೋಟಿಯನ್ನು ಗಳಿಸಿ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆಯಿತು ಮತ್ತು ಇದು ಆವಾಗಲೇ ಕನ್ನಡ ಇಂಡಸ್ಟ್ರಿಯ ಹಿಟ್ ಸಿನಿಮಾ ಎಂದು ಹೆಸರಾಯಿತು. ನಂಬರ್ 5 ಮಫ್ತಿ. ಇದು ರಿಲೀಸ್ ಆಗಿದ್ದು 2017ರಲ್ಲಿ. ಇದರ ಬಜೆಟ್ ಬಂದು 12 ಕೋಟಿ ಮತ್ತು ಇದು ವರ್ಲ್ಡ್ ವೈಡ್ ಗ್ರಾಸ್ ಅಲ್ಲಿ 27 ಕೋಟಿಯನ್ನು ಗಳಿಸಿ ಬ್ಲಾಕ್ ಬಸ್ಟರ್ ಆಯಿತು ಮತ್ತು ಇದರಲ್ಲಿದ್ದ ಶಿವಣ್ಣ ಅವರ ಪಾತ್ರದ ಮೇಲೇನೆ ಒಂದು ಡೆಡಿಕೇಟೆಡ್ ಸಿನಿಮಾ ಬರುತ್ತಿದೆ, ಭೈರತಿ ರಣಗಲ್. ನಂಬರ್ 4 ಘೋಸ್ಟ್. ಇದರ ಬಜೆಟ್ ಬಂದು 15 ಕೋಟಿ ಮತ್ತು ತನ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಲ್ಲಿ 28.4 ಕೋಟಿಯನ್ನು ಗಳಿಸಿ ಸೂಪರ್ ಹಿಟ್ ಸಿನಿಮಾ ಎಂದು ಕರೆಯಲ್ಪಡ್ತು. ನಂಬರ್ 3 ಶಿವಲಿಂಗ. ಇದು 2016ರಲ್ಲಿ ರಿಲೀಸ್ ಆದಂತ ಸಿನಿಮಾ. ಇದರ ಬಜೆಟ್ ಬಂದು 15 ಕೋಟಿ ಮತ್ತು ಇದು ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಲ್ಲಿ 34 ಕೋಟಿಯನ್ನು ಗಳಿಸಿ ಶಿವಣ್ಣ ಅವರ ಸೂಪರ್ ಹಿಟ್ ಸಿನಿಮಾದ ಪಟ್ಟಿಯಲ್ಲಿ ಸೇರಿತು. ನಂಬರ್ 2 ಟಗರು. ಇದು 2018ರಲ್ಲಿ ರಿಲೀಸ್ ಆದಂತ ಸಿನಿಮಾ. ಇದರ ಬಜೆಟ್ ಬಂದು 12 ಕೋಟಿ ಮತ್ತು ಇದರ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬರೋಬ್ಬರಿ 40 ಕೋಟಿ ಆಗಿತ್ತು ಮತ್ತು ಇದು ಶಿವಣ್ಣ ಅವರ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಸಿನಿಮಾವಾಯಿತು. ಈಗ ನಂಬರ್ 1 ಸುದೀಪ್ ಮತ್ತು ಶಿವಣ್ಣ ಅವರು ಲೀಡ್ ರೋಲ್ ನಲ್ಲಿ ಆಕ್ಟ್ ಮಾಡಿದಂತ ಸಿನಿಮಾ ದಿ ವಿಲನ್. ಇದರ ಬಜೆಟ್ 45 ಕೋಟಿಯಾಗಿತ್ತು ಮತ್ತು ಇದು ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಅಲ್ಲಿ 55 ಕೋಟಿಯನ್ನು ಗಳಿಸಿತ್ತು ಮತ್ತು ಇದು ಒಂದು ಎವರೇಜ್ ಸಿನಿಮಾ ಎಂದು ಹೇಳಲಾಗುತ್ತದೆ. ಎಸ್, ಇದೇ ಗುರು ಶಿವಣ್ಣ ಅವರ ಹೈಯೆಸ್ಟ್ ಗ್ರೋಸಿಂಗ್ ಸಿನಿಮಾಗಳು. ನಿಮಗೆ ಈ ಸಿನಿಮಾಗಳಲ್ಲಿ ಯಾವ ಸಿನಿಮಾ ಇಷ್ಟ ಎಂದು ಕಾಮೆಂಟ್ ಮಾಡಿ ತಿಳಿಸಿ. ಖಂಡಿತ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಈಗ ಸೆಪ್ಟೆಂಬರ್ ನಲ್ಲಿ ಶಿವಣ್ಣ ಅವರ ಮತ್ತೊಂದು ಬ್ಲಾಕ್ ಬಸ್ಟರ್ ಸಿನಿಮಾ ರಿಲೀಸ್ ಆಗುತ್ತಿದೆ, ಭೈರತಿ ರಣಗಲ್. ನೀವು ಈ ಸಿನಿಮಾಕ್ಕೆ ಎಷ್ಟು ಎಕ್ಸೈಟೆಡ್ ಇದ್ದೀರಾ ಎಂದು ಕಾಮೆಂಟ್ ಮಾಡಿ ತಿಳಿಸಿ. ಅಲ್ಲಿಯವರೆಗೆ ಜೈ ಹಿಂದ್, ವಂದೇ ಮಾತರಂ.